ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಿಕ್ಸಿ ಪಕ್ಷಕ್ಕೆ ಮತ, ಮಿಕ್ಸಿ ಪಕ್ಷಕ್ಕೆ ಮತ, ಮಿಕ್ಸಿ ಪಕ್ಷಕ್ಕೆ ಮತ, ಮಿಕ್ಸಿ ಪಕ್ಷಕ್ಕೆ ಮತ. ಇಂಥವ್ರಿಗೆಲ್ಲ ಓಟ್ ಹಾಕ್ಬಿಟ್ರೆ ಉದ್ಧಾರ. ಶಿವಪ್ಪನ ಸ್ವಲ್ಪ ಸಾವಕಾಶ ಮಾತಾಡ್ರಿ. ಅವ್ರ ಕಡೆಯವರೆಲ್ಲ ಇಲ್ಲೇ ಅದಾರ. ಯಾರ ಕಡೆಯವರು? ಅದರಿ ಮಾಜಿ MLA ಕಡೆಯವರು. ನೋಡ್ರಿ ಈ ಸಲ ಗೆಲ್ಬೇಕು ಅಂತ ಹಠಕ್ ಬಿದ್ದು ಟಿವಿ ಮಿಕ್ಸರು ಗ್ರೈಂಡರು ಎಲ್ಲ ಕೊಡಾಕತ್ತಾರ್ರಿ. ನೀನು ಇಸ್ಕೊಂಡ? ನಮ್ ತಮ್ಮ ಎರಡು, ನಾ ಎರಡು ಕಡೆ. ಆ ಕಡೆ ಎರಡು, ಈ ಕಡೆ ಎರಡ. ಅವ್ರು ಕೊಟ್ಟಿದ್ದನ್ನೆಲ್ಲ ಇಸ್ಕೊಳ್ತಾ ಇದ್ರೆ ನಾವು ಕಡೆಯವರಾಗೇ ಉಳಿತೀವಿ, ಮುಂದಕ್ಕೆ ಬರಲ್ಲ. ಮಿಕ್ಸಿ, ಫ್ಯಾನು, ಗ್ರೈಂಡರ್ ಇಂಥವನ್ನೆಲ್ಲ ಇಸ್ಕೊಂಡು ಓಟ್ ಹಾಕ್ತಾರೆ ಯಾರಾದ್ರು? ಇದು ಅನ್ಯಾಯ, ಅಕ್ರಮ, ಅನೀತಿ, ಅಧರ್ಮ ಅಷ್ಟೇ. ಇಷ್ಟರೇ ಅಲ್ರಿ ಶಿವಪ್ಪಣ್ಣ, ಹುಡುಗಿಗೆ ಗಿಫ್ಟ್ ಕೊಟ್ಟು ಪ್ರೀತಿ ಮಾಡೋದೇನು? ಸಿಟ್ಟು ಮಾಡ್ಕೊಂಡ್ರೆ ಹೆಂಡತಿನ ಚಂದಂಗೆ ಸಿಂಗಾರ ಮಾಡ್ಕೊಂಡು ಹೋಟೆಲ್ ಕರ್ಕೊಂಡೋಗಿ ಊಟ ಮಾಡಿಸೋದೇನು? ಈ ಸಲ ಫಸ್ಟ್ ರ್ಯಾಂಕ್ ಬಂದ್ರೆ ನಿನಗೆ ಸೈಕಲ್ ಕೊಡಿಸ್ತೀನಿ ಅಂತ ಮಕ್ಕಳಿಗೆ ಸುಳ್ಳು ಹೇಳೋದೇನು? ಇದೆಲ್ಲ ಯಾವ ನ್ಯಾಯ ಹೇಳ್ರಿ? ಓ ಬಸ್ಸ, ಅದು ಪರ್ಸನಲ್, ಇದು ಪೊಲಿಟಿಕಲ್. ನೀನ್ ಎರಡನ್ನೂ ಮಿಕ್ಸಿ ಮಾಡ್ತಾ ಇದೀಯಾ. ಮಿಕ್ಸಿ ಪಕ್ಷಕ್ಕೆ ಶಿವಪ್ಪಣ್ಣ, ಈ ರಾಜಕಾರಣಿಗಳು ಜನಗಳನ್ನ ದೇವ್ರ ಗತೆ ನೋಡ್ತಾರ್ರಿ. ಅದಕ್ಕೆ ಮೊದಲು ನಿಮಗೆ ನೈವೇದ್ಯ ಅಂತ ಇಟೇಟ್ ಕೊಟ್ಟು ಮಿಕ್ಕಿದ್ದನ್ನೆಲ್ಲ ಅವರೇ ಬಾಚ್ಕೊಂಡು ತಿಂದ್ಬಿಡ್ತಾರೆ. ಶಿವಪ್ಪಣ್ಣ, ನಿಮ್ಮ ಮಾತು ವೈದ್ಯರು ಬರೆದು ಕೊಟ್ಟಿರೋ ಗುಳಿಗೆ ಚೀಟಿಗತೆ ಅರ್ಥನ ಆಗವಲ್ತ್ರಿ. ಅರ್ಥ ಆಗ್ಲಿಲ್ವಾ? ಮೊದ್ಲು ನಿಮಗ್ ಕೊಡ್ತಾರೆ, ಆಮೇಲೆ ಅವ್ರ ಮಾತ್ರ ತಿಂತಾರೆ. ನಿನ್ನಂತವನೊಬ್ಬ ಇದ್ರೆ ಈ ದೇಶ ಉದ್ಧಾರ ಆದಂಗೆ. ನೋಡು, ಯಾರೋ ಪಪ್ಸ್ ಕೇಳ್ತಾವ್ರೆ, ನನಗೆ ಬಂದು ಟಿಪ್ಸ್ ಕೊಡ್ಬೇಡ. ಕುಕ್ಕರು, ಫ್ಯಾನು, ಮಿಕ್ಸಿ ಇಸ್ಕೊಂಡು ಓಟ್ ಹಾಕ್ಬೇಕಂತೆ. ಓಟು ಇಂಥವ್ರನ್ನೆಲ್ಲ ಮನೆ ಕಡೆನೂ ಬಿಟ್ಕೋಬಾರ್ದು. ಊರು ತುಂಬಾ ಉಪ್ಪಿಟ್ಟು ಇಷ್ಟ ಇಲ್ಲ ಅಂತ ಓಡಾಡೋ ಗಂಡಗ ಮನೆಗೆ ಹೋದ್ಕೂಲೆ ಅವ್ನ ಹೆಂಡತಿ ಅದನ್ನ ಬಡಿಸಿದ್ದಂತ. ಹೋಗ್ರನ ಮನೆಗೆ ಹೋದ್ಕೂಲೆ ಗೊತ್ತಾಕತ್ತೆ. ಅಮ್ಮ, ಜಾರ್ ಹಾಕಿದ್ರೆ ತಿರುಗ್ತಿದೆ. ಜಾಣ ರೀ ಏನಿದೆಲ್ಲ? ಫ್ಯಾನು, ಮಿಕ್ಸಿ, ಕುಕ್ಕರು. ರೀ, ಮಿಕ್ಸಿಗೆ ಜಾರ್ ಹಾಕಿದ್ರೆ ತಿರುಗ್ತಿದೆ, ಇನ್ನೊಂದು ಮನೆ ತಿರುಗೋದು ತಪ್ಪು. ನನಗೆ ಅಷ್ಟು ಜಾರ್ ನಾಲೆಜ್ ಇಲ್ಲ ಅನ್ಕೊಂಡಿದ್ದೀರಾ? ಇದೆಲ್ಲ ಹೇಗ್ ಬಂತು ಅಂತ ಕೇಳ್ತಾ ಇರೋದು. ಅಪ್ಪ, ಸುಮಾರು ಜನ ಈ ಮನೆಗೆ ಬಂದಿದ್ರು. ಅವರು ತಾತನ ಕಾಲಕ್ಕೆ ಬಿದ್ದು ಅಮ್ಮನ ಕೈಲಿದೆಲ್ಲ ಕೊಟ್ಟು ನಮ್ಗೆ ಓಟ್ ಹಾಕಿ ಅನ್ಬಿಟ್ಟು ಹೋದ್ರು. ಓಟ್ ಹಾಕಿ ಅನ್ಬಿಟ್ಟು ಹೋದ್ರು. ರೀ, ಮಿಕ್ಸಿ ಪಕ್ಷದವರೇ ಇದೆಲ್ಲ ಕೊಟ್ಟಿರೋದು. ಪಾಪ ಅವ್ರಿಗೆ ಓಟ್ ಹಾಕೋಣ ರೀ. ಇದನ್ನೆಲ್ಲ ಯಾಕೆ ಇಸ್ಕೊಂಡೋಗಿರಿ? ಫ್ರೀ, ಅದಕ್ಕೆ ಇಸ್ಕೊಂಡಿದ್ದ. ಅಪ್ಪ ಏನಪ್ಪ ಇದೆಲ್ಲ ತಪ್ಪಪ್ಪ. ಯಾವ್ದ್ರಿ ತಪ್ಪು? ನಾನು ಕೇಳ್ದಾಗ್ಲೆಲ್ಲ ಮುಂದಿನ ತಿಂಗಳು ಸಂಬಳ ಬರ್ಲಿ ಅಂತ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ರಲ್ಲ, ಅದು ತಪ್ಪಲ್ವಾ? ಹಾಗಂತ ಬೀದಿಲ್ ಹೋಗೋರು ಕೊಟ್ಟಿದ್ದನ್ನೆಲ್ಲ ಇಸ್ಕೊಂಡ್ಬಿಡ್ತೀಯಾ? ಮುಚ್ಚು ಬಾಯ್. ಬೀದಿಲ್ ಹೋಗೋರೆಲ್ಲ ಕೊಟ್ಟಿದ್ದು ಮತ್ತೆ ಮಿಕ್ಸಿ ಪಕ್ಷದವರು. ಮಿಕ್ಸಿ ಪಕ್ಷದವ್ರು ಕೊಟ್ಟಿದ್ದು. ಅವ್ರನ್ನ ನಂಬ್ಕೊಂಡ್ರೆ ಇದೇ ಮಿಕ್ಸಿಲಿ ಹಾಕೊಂಡು ನಮ್ಮನ್ನ ರುಬ್ಬಿಡ್ತಾರೆ ಅಷ್ಟೇ. ಇದೆಲ್ಲ ಬೇಡ ಅಂತ ಹೇಳಿ ವಾಪಸ್ ಕಳಿಸಿ. ಮನೆಗೆ ಲಕ್ಷ್ಮಿ ತರ ಬಂದಿರೋ ಐಟಮ್ಸ್ ಎಲ್ಲ ವಾಪಸ್ ಕಳ್ಸಕ್ ಹೇಳ್ತಿದ್ದೀರೇನ್ರಿ? ರೀ, 3 ತಿಂಗಳಾಯ್ತು ಮಿಕ್ಸಿ ಸರಿ ಮಾಡಿಸಿ ಅಂದೆ. ಸರಿ ಮಾಡಿಸಿದ್ರ ನೀವು? ರೀ, ಎಲ್ರ ಮನೇಲಿ ಸ್ವಿಚ್ ಆನ್ ಮಾಡಿದ್ರೆ ಫ್ಯಾನ್ ತಿರುಗುತ್ತೆ, ಆದ್ರೆ ನಮ್ಮ ಮನೇಲಿ ಕೋಲ್ ಹಾಕಿನೇ ತಿರುಗಿಸ್ಬೇಕು. ರೀ, ಮನೆಗೆ ನೆಂಟರಿಸ್ರು ಬರ್ತಾ ಇರ್ತಾರೆ, 10 ಲೀಟರ್ ಕುಕ್ಕರ್ ತಗೊಂಬನ್ನಿ ಅಂತ ಅಂದ್ರೆ ತರ್ತೀನಿ ಅಂತೀರಾ? ತಂದ್ರ ಅಂತ ಕೇಳಿದ್ರೆ ಇಲ್ಲ ಅಂತೀರಾ? ಶಿವ, ಮನೆಗೆ ತಾನಾಗೆ ಬಂದಿರೋ ವಸ್ತುಗಳನ್ನ ಬೇಡ ಅನ್ಬೇಡ್ವಾ? ಹಾವು ಚೇಳು ಕೂಡ ತಾನಾಗೇ ಬಂದ್ಬಿಡುತ್ತೆ. ಸುಮ್ಮನೆ ಇದ್ಬಿಡ್ತೀಯ ನೀನು? ಇದು ಅನ್ಯಾಯದ ಹಾವು, ಅನ್ಯಾಯದ ಚೇಳು. ಇದು ನಾನು ಬೆವರು ಸುರಿಸಿ ತಂದಿರೋದು. ರೀ, ನಾನು ಕೇಳ್ದಾಗ್ಲೆಲ್ಲ ನೀವು ತಂದ್ಕೊಟ್ಟಿದ್ರೆ ನಾನು ಯಾಕ್ರೆ ಇದನ್ನ ತಗೋತಾ ಇದ್ದೆ? ಹೋಗಿ ಕೈಕಾಲು ಮುಖ ತೊಳ್ಕೊಂಬನ್ನಿ, ಕಾಫಿ ಮಾಡ್ಕೊಂಬರ್ತೀನಿ. ಏಯ್, ದೇವ್ರೆ, ಏನಾಯ್ತ್ರಿ? ಸಿಕ್ತು ಕಣೆ, ಸಿಕ್ತು. ಸುಳ್ಳೇನಾ? ಅಲ್ಲ, ಲೆಕ್ಕ ಸಿಕ್ತು ಅಂದೆ. ಓ ಗಿರಿ, ಪ್ಲೀಸ್ ಎದ್ದಳು, ನಾನು ಏನೋ ಹೇಳ್ಬೇಕು. ಏನ್ರಿ ನಿಮ್ದು? ಕೇಳಿಸ್ಕೊ. ಟಿವಿ ಫ್ಲಾಟ್ ಸ್ಕ್ರೀನ್ 26,000, ಮಿಕ್ಸಿ 3,000, 4 ರೆಕ್ಕೆ ಫ್ಯಾನು 4,000, ಕುಕ್ಕರು 3,500, ಟೋಟಲಿ 36,500 ರೂಪಾಯಿ. ರೀ, ಇದೆಲ್ಲ ಹೊಸದಾಗಿ ಇವಾಗ ತಾನೇ ಬಂತಲ್ರಿ ಮನೆಗೆ, ಮತ್ತೆ ಯಾಕ್ರಿ ಬೇಕಿವೆಲ್ಲ? ಅದೇ ಆ ಹೊಸದಾಗಿ ಬಂದಿರೋದೇ ನನಗೆ ಇಷ್ಟ ಆಗ್ಲಿಲ್ಲ. ನೀನು ಪಕ್ಷದವ್ರ ಹತ್ರ ಈ ಐಟಮ್ಗಳೆಲ್ಲ ಇಸ್ಕೊಂಡಿದ್ದು ನನಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ.
ನನಗೂ ನನ್ನ ಸೊಂಟದ ಸೈಜ್ಗಿಂತ ಜಾಸ್ತಿ 43 ಇಂಚ್ ಫ್ಲಾಟ್ ಸ್ಕ್ರೀನ್ ಟಿವಿ ತಗೋಬೇಕು. ನಮ್ಮ ಮ್ಯಾನೇಜರ್ ನನ್ನ ರುಬ್ಬೋದಕ್ಕಿಂತ ಚೆನ್ನಾಗಿ ರುಬ್ಬೋ ಮಿಕ್ಸಿ ತಗೋಬೇಕು. ಸಾಲದವ್ರು ಟೆನ್ಷನ್ ಕೊಟ್ಟಾಗ ಕೂಲ್ ಆಗೋದಕ್ಕೆ ಕೂಲರ್ ತಗೋಬೇಕು ಅಂತೆಲ್ಲ ಆಸೆ ಇದೆ. ಅದನ್ನೆಲ್ಲ ಬರ್ಕೊಂಡೆ. ಒಟ್ಟು 36,500 ರೂಪಾಯಿ ಆಯಿತು. ಮುಂದಿನ ವರ್ಷ ದೇವ್ರ ದಯದಿಂದ ನಮ್ಮ ಕಂಪನಿಯಲ್ಲಿ ಸೇಲ್ಸ್ ಚೆನ್ನಾಗಾದ್ರೆ ನನಗೆ ಬೋನಸ್ಸು, ಇನ್ಸೆಂಟಿವ್ ಎಲ್ಲ ಕೊಡ್ತಾರೆ. ಆ ದುಡ್ಡಲ್ಲಿ ಈ ಐಟಮ್ಸ್ ಎಲ್ಲ ತಗೋಬೇಕು. ಮುಂದಿನ ವರ್ಷ ತಗೊಳ್ಳೋದಕ್ಕೆ ಈಗಲೇ ಲೆಕ್ಕ ಬರೆದಿಡ್ತಿದ್ದೀರಾ? ನನ್ನ ಬಗ್ಗೆ ನಿನಗೆ ಹೆಮ್ಮೆ ಅನಿಸ್ತಾ ಇರ್ಬೇಕಲ್ವಾ? ಮಧ್ಯರಾತ್ರಿ ನನಗೆ ನಿಮ್ಮ ಬಗ್ಗೆ ಹೆಮ್ಮೆ. ಮಲ್ಕೊಡ್ರಿ ಸುಮ್ಮನೆ. ಆಯ್ತಾಯ್ತು ಆಯ್ತು. ಏನ್ರಿ ಗೋಲ್ಡ್ ನಿಮ್ದು? ಗಿರಿ, ಆ ವಸ್ತುಗಳೆಲ್ಲ ಅನ್ಯಾಯ ದುಡ್ಡಿಂದ ಬಂದಿರೋದ್ ಕಣೆ. ಅದನ್ನ ನಾವು ನಮ್ಮ ಹ್ಯಾಂಡ್ಸ್ ಇಂದನೂ ಟಚ್ ಮಾಡಬಾರ್ದು. ನಿಮ್ ಹ್ಯಾಂಡ್ಸು ತುಂಬಾ ನಿಯತ್ತಿನ ಹ್ಯಾಂಡ್ಸು ಅಂತ ನನಗೂ ಗೊತ್ತು ರೀ. ಆದ್ರೆ ಅದರಿಂದ ಮನೆ ನಡಿಬೇಕು ತಾನೆ. ಪ್ರಾಮಾಣಿಕತೆಯಿಂದ ಏನ್ ಮಹಾ ಸಿಕ್ಬಿಟ್ಟಿದೆ ರೀ ನಿಮ್ಗೆ. ಭಗವಂತ ಆ ಭಗವಂತನೇ ನಿಮ್ಮನ್ನು ಕಾಪಾಡಬೇಕು ರೀ. ಸರಿ, ಈಗ ನಿಮ್ಮ ದಾರಿಲೇ ಹೇಳ್ತೀನಿ ಕೇಳಿ. ಭಗವಂತನ ಆಜ್ಞೆ ಇಲ್ಲದೆ ಒಂದು ಹುಳ್ಕಡಿನೂ ಅಲ್ಲಾಡಲ್ಲ ಅಂತ ಹೇಳ್ತಾರೆ. ಹಂಗಂದ್ಮೇಲೆ ಆ ಭಗವಂತನೇ ಯಾಕೆ ನಮ್ಗೆ ಈ ಐಟಮ್ಸ್ನೆಲ್ಲ ಮನೆ ಕಳ್ಸಿರ್ಬಾರ್ದು? ಹುಲ್ಕಡ್ಡಿ ಅಲ್ಲಾಡೋದಕ್ಕೂ ದೇವರೇ ಕಾರಣ ಅಂತ ನನಗೂ ಗೊತ್ತು. ಹಾಗಂತ ತಲೆ ಮೇಲೆ ಮರ ಬೀಳ್ತಾ ಇದ್ರು ದೇವರೇ ಬಂದು ಆ ಮರನ ಸೈಡ್ಗೆ ಎತ್ತಿರ್ತೇನೆ ಅಂತ ಕಾಯ್ಕೊಂಡು ನಿಂತಿರ್ತೀಯ? ಸ್ವಂತ ಬುದ್ಧಿ ಬೇಡ. ಸ್ವಂತ ಬುದ್ಧಿ ಬಿಟ್ಟಲ್ಲ ಅವ್ರನ್ನ ನೋಡ್ರಿ. ಒಂದು ದಿನ ನಾನೀಗ ಡೀಪ್ ಸ್ಲೀಪಲ್ಲಿ ಇದ್ದೀನಿ. ನೀನು ಕೂಗಿದ್ರು ನನಗೆ ಕೇಳಿಸಲ್ಲ. ಓ ಹೌದಾ, ಸರಿ ಪಾಪ, ಮಲ್ಕೊಳ್ಳಿ, ನಾಳೆ ಬೆಳಗ್ಗೆ ಮಾತಾಡೋಣ. ಗುಡ್ ನೈಟ್. ನೈಟ್. ರೀ, ಇವತ್ತು ನಿಮ್ ರಾಶಿ ಫಲ ತುಂಬಾ ಚೆನ್ನಾಗಿದೆಯಂತೆ. ನೀಲಿ ಬಣ್ಣದ ಕರ್ಚಿಫ್ನ ಜೇಬಲ್ಲಿ ಇಟ್ಕೊಂಡು ಹೋದ್ರೆ ಎಲ್ಲ ಒಳ್ಳೇದಾಗತ್ತೆ ಅಂತ ಟಿವಿಲಿ ಹೇಳ್ತಾ ಇದ್ರು ರೀ. ಬಂದ ನೋಡೋ ನಾಯಕ ನಾಯಕ ನಮ್ಮ ಊರ ಶಾಸಕ ಬಂದ. ಓ ಛೇ, ಎಂಥ ಒಳ್ಳೆ ಮನೆ ದೇವರ ಸಾಂಗು. ಈ ಮನೆ ಹಾಳ್ರು ಅದನ್ನು ರಾಜಕೀಯಕ್ಕೆ ಯೂಸ್ ಮಾಡಿದ್ದಾರೆ. ನನಗೂ ಒರಿಜಿನಲ್ ಲಿರಿಕ್ಸ್ ಹೋಗಿ ಈ ಡಬ್ಬಾ ಲಿರಿಕ್ಸ್ ಬಾಯಿಗೆ ಬರ್ತಾ ಇದೆ. ನಾನು ಹೇಳೋದೇನು ಕೇಳಿಸ್ಕೊಳ್ಳೋದೇ ಇಲ್ವಲ್ಲ ಇವರು. ಮರಿಬೇಡಿ, ನೀಲಿ ರಾಜ್ಯದಲ್ಲಿ ಗರಿಗೆದರಿದ ಎಲೆಕ್ಷನ್ ಚಟುವಟಿಕೆ. ಫಲಿತಾಂಶಕ್ಕೂ ಮುನ್ನವೇ ಎಲ್ಲಾ ರೆಸಾರ್ಟ್ಗಳನ್ನ ಬುಕ್ ಮಾಡಿದ ಕುರ್ಚಿ ಪಕ್ಷ. ಚುನಾವಣಾ ಅಕ್ರಮ ತಡೆಯಲು ಇಲಾಖೆ ಸಜ್ಜು. 5 ವರ್ಷಕ್ಕೊಂದ್ಸಲ ಬರೋ ಎಲೆಕ್ಷನ್ನು ವರ್ಷ ಬರ್ತಾ ಇದ್ರೆ ನಮ್ಮಂಥವ್ರ ಮನೆಗಳಲ್ಲಿ ಟಿವಿ, ಕುಕ್ಕರು, ಮಿಕ್ಸಿ ಇವೆಲ್ಲ ಬರ್ತಾನೇ ಇರುತ್ತೆ. ಜೊತೆಗೆ ಫ್ರಿಡ್ಜು, ವಾಷಿಂಗ್ ಮಷೀನು, AC ನೂ ಬರ್ಬೋದಿಲ್ಲ. ಆಗ ನಾವೆಲ್ಲರೂ ಕೂಲಾಗಿರ್ಬೋದು. ಬೆಳಗ್ಗೆ ಬೆಳಗ್ಗೆ ಏನು ಸೆಕೆನಪ್ಪ ಭಗವಂತ. ನಾನೇನಾದರೂ ದೊಡ್ಡವನಾದರೆ, ಚಿಚಿ ನಾನೇನಾದರೂ ಶ್ರೀಮಂತ ಆದರೆ ಮನೆ ಕಟ್ಟಿಸ್ತೀನೋ ಇಲ್ವೋ ಗೊತ್ತಿಲ್ಲ. ಬೇಸಿಗೆ ಅರಮನೆ ಎತ್ತು 100% ಕಟ್ಟಿಸ್ತೀನಿ. ಈ ಸೆಕೆ ತಡ್ಕೊಳಕ್ಕಾಗ್ತಾ ಇಲ್ಲ ಭಗವಂತ. ಆಹಾ, ಇದೇನಿದು? ನಾನು ಸಿಂಹಾಸನದ ಮೇಲೆ ಕುಳಿತಿರುವಾಗ ಅಕ್ಕಪಕ್ಕದಲ್ಲಿ ಸಖಿಯರು ನಿಂತು ಚಾಮರವನ್ನು ಹಿಡಿದು ತಂಪಾದ ಗಾಳಿಯನ್ನು ಬೀಸುತ್ತಿರುವ ಹಾಗೆ ಭಾಸವಾಗುತ್ತಿದೆಯಲ್ಲ. ರೀ, ಸಖಿ ಅಲ್ಲ ರೀ, ನಾನು ನಿಮ್ಮ ಪ್ರಾಣ ಸಖಿ. ನೀನೇ ನೀನೇ ನನ್ನ ಗಾಳಿ, ನೀನೇ ನೀನೇ. ಈ ಗಾಳಿನಾ ರೀ? ಇಷ್ಟೊತ್ತು ಶೆಕೆ ಅಂತ ಹೇಳ್ತಿದ್ರಿ, ಈಗ ನೋಡಿದ್ರೆ ಫ್ಯಾನ್ ಆಫ್ ಮಾಡ್ತಿದ್ದೀರಾ? ನಾನು ತಪ್ಪು ಮಾಡಿದ್ದೀನಿ ಅಂತ ಬೇಕಾದ್ರೆ ನನ್ನ ಕೆನ್ನೆಗೆ 2 ಬೀಸು. ಆದರೆ ತಪ್ಪು ದಾರಿಯಲ್ಲಿ ಬಂದಿರೋ ಈ ಫ್ಯಾನ್ ಗಾಳಿ ಬೀಸಿದ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ. ನಾನು ಆಚೆ ಹೋಗ್ತೀನಿ, ನ್ಯಾಚುರಲ್ ಗಾಳಿ ತಗೋತೀನಿ. ತಪ್ಪದಾರಿ ಅಂತ ಯಾಕ್ರಿ ಅನ್ಕೋತೀರಾ? ನಮ್ಮ ಕಷ್ಟನೆಲ್ಲ ನೋಡಕ್ಕಾಗ್ದೆ ಆ ಭಗವಂತನೇ ಇದನ್ನೆಲ್ಲ ಕಳ್ಸಿರ್ಬೋದಲ್ಲ. ಭಗವಂತನೇ ಕಳ್ಸಿರ್ತಾನೆ. ಭಗವಂತ ಏನೇ ಕಳ್ಸಿದ್ರು ಸರಿಯಾದ ದಾರಿಯಲ್ಲಿ ಕಳಿಸ್ತಾನೆ, ತಪ್ಪು ದಾರಿಯಲ್ಲಿ ಕಳಿಸಲ್ಲ. ದಾರಿ ಬಿಡು. ಬಂಟೋಟಿ ತೆಕ್ಕೋಡು ಬೇಯವಯ್ಯ ರಾಮ ಓ ರಾಘವ. ಒಬ್ನೇ ಕೂತಿದ್ಯಲ್ಲಪ್ಪ ಮಕ್ಕಳು ಎಲ್ಲಪ್ಪ. ನಂಗೆ ಗೊತ್ತಿಲ್ಲಪ್ಪ. ಪ್ರಣಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಸ್ಕಂದಂಗೆ ಏನೋ ಸ್ಪೆಷಲ್ ಕ್ಲಾಸ್ ಅಂತೆ, ಅದಕ್ಕೆ ನಾನೇ ಹೋಗಿ ಬ್ಯಾನಿಗೆ ಬಿಟ್ಟು ಬಂದೆ. ಅಪ್ಪ, ಈ ಮೈಸೂರು ಪಾಕಲ್ಲಿ ಸ್ಪೆಷಲು, ಆರ್ಡಿನರಿ ಅಂತ ಇರುತ್ತೆ. ಈ ಕ್ಲಾಸಲ್ಲಿ ಏನಪ್ಪ ಸ್ಪೆಷಲ್, ಆರ್ಡಿನರಿ?
ಶುಗರ್ ಪೇಷಂಟ್ ಮುಂದೆ ಸ್ವೀಟ್ ಹೆಸರು ಹೇಳ್ತೀಯಲ್ಲ? ಅಪ್ಪ ಶುಗರ್ ಅನ್ನೋದು ಕಾಯಿಲೆ ಅಲ್ಲ, ಇಟ್ಸ್ ಎ ಮೆಟಬಾಲಿಕ್ ಡಿಸಾರ್ಡರ್ ಇವನು. ಅದು ನನಗೆ ಗೊತ್ತು, ನಿನ್ನ ಹೆಂಡತಿ ಗೊತ್ತಾಗಬೇಕಲ್ಲ. ನನಗೆ ಗೊತ್ತಿಲ್ದಂಗೆ ಸಕ್ಕರೆ ಡಬ್ಬ ಮುಚ್ಚಿಟ್ಬಿಡ್ತಾಳೆ. ಮಾವ ಮತ್ತೆ ಸಕ್ಕರೆ ಡಬ್ಬಿ ಹುಡುಕಿದ್ರಾ? ಇಲ್ಲಪ್ಪ, ನಂಗೆ ಗೊತ್ತಪ್ಪ. ಅದಕ್ಕೆ ಈ ಸಲ ನಾನು ಸಕ್ಕರೆ ಡಬ್ಬನ ಬೇರೆ ಕಡೆ ಎತ್ತಿಟ್ಟಿದ್ದೀನಿ. ಅಪ್ಪ ಯಾಕಪ್ಪ ತಿನ್ನೋ ಟೈಮಲ್ಲಿ ಮಖನ ಸಪ್ಪೆಗೆ ಇಟ್ಕೊಂಡಿದ್ಯಾ? ತಿನ್ನೋದೇ ಸಪ್ಪೆ, ಮುಖ ಇನ್ನಂಗಿರುತ್ತ ಬೆಪ್ಪೆ. ಆಯ್ತು ಮಾವ, ನಿಮ್ಗೋಸ್ಕರ ನಾನು ನನ್ನ ಕೈಯಾರೆ ಮೈಸೂರು ಪಾಕ್ ಮಾಡ್ಕೊಡ್ತೀನಿ. ಯಾವಾಗ? ನಿಮ್ ಶುಗರ್ ಕಂಟ್ರೋಲಿಗೆ ಬರುತ್ತಲ್ಲ ಅವಾಗ. ರೀ ದೋಸೆ? ಥ್ಯಾಂಕ್ ಯು. ಎಷ್ಟೋ ದಿವಸ ಆದ್ಮೇಲೆ ದೋಸೆ ಮಾಡಿದ್ಯಾ. ಈ ದೋಸೆ ನೋಡ್ತಾ ಇದ್ರೆ ನನ್ನ ಖುಷಿ ಡಬಲ್ ಡೋಸ್ ಆಗ್ತಾ ಇದೆ. ನಾನೇನಾದ್ರು ರಾಜ ಆಗಿದ್ದಿದ್ರೆ ನನ್ನ ಕತ್ತಲಿರೋ ಮಣಿ ಹಾರನ ಕಿತ್ತು ಕೊಟ್ಬಿಡ್ತಾ ಇದ್ದೆ. ಏ ದಡ್ಡ, ಕಿಚ್ಕೊಡ್ಬೇಡ, ಮಣಿ ಎಲ್ಲ ಉದುರೋಗ್ಬಿಡುತ್ತೆ. ಹಾಗೇ ಕೊಟ್ಬಿಡು. ತಿಂತೀಯೋ? ಖುಷಿಯಾಗಿ ತಿಂತೀನಿ. ಅನ್ನಾದ್ ಭವತಿ ಭೂತಾನಾಂ ಪರ್ಜನ್ಯಾದಿ ಅನ್ನ ಸಂಭವ. ನೋಡಿದ್ರಾ ದೋಸೆ ನೋಡಿ ಎಷ್ಟು ಖುಷಿ ಆಗ್ತಿದ್ದೀರಾ ಅಂತ. ಆದ್ರೆ ನೆನ್ನೆ ನೋಡಿದ್ರೆ ಆ ಮಿಕ್ಸಿ ಬೇಡ, ಅದು ಅನ್ಯಾಯ ದುಡ್ಡಲ್ಲಿ ಬಂದಿದ್ದು ಅಂತೆಲ್ಲ ಹೇಳ್ತಾ ಇದ್ರಿ. ಎಲೆಕ್ಷನ್ ಮಿಕ್ಸಿ ಇರ್ಲಿಲ್ಲ ಅಂದಿದ್ರೆ ಇವತ್ತು ದೋಸೆನೇ ತಿನ್ನಕ್ಕಾಗ್ತಾ ಇರ್ಲಿಲ್ಲ. ಎಲೆಕ್ಷನ್ ಮಿಕ್ಸಿ ಈ ದೋಸೆ ಆ ಮಿಕ್ಸಿಯಿಂದ ಮಾಡಿದ? ರೀ ರೀ ಯಾಕ್ರಿ ಎದ್ದೋಗ್ತಿದ್ದೀರಾ? ರೀ ಎದ್ದೋಗ್ದೆ ಇನ್ನೇನ್ ಮಾಡ್ಲಿ? ಅನ್ಯಾಯದಿಂದ ಬಂದಿರೋ ವಸ್ತುಗಳು ನಮ್ಮನೇಲಿ ಇರಬಾರ್ದು ಅಂತ ಎಷ್ಟೇ ಹೇಳ್ಬೇಕು ನಿಮ್ಗೆ? ಯಾಕೆ ಯಾರು ಕೇಳ್ತಾ ಇಲ್ಲ ನೀವು? ಏ ಯಾವುದು ಅನ್ಯಾಯ? ಸ್ವಿಚ್ ಹಾಕಿದ್ರೆ ಮಿಕ್ಸಿ ತಾನಾಗೇ ರೂಪುಗೊಳ್ಳುತ್ತೆ. ಇದರಲ್ಲಿ ನ್ಯಾಯ ಅನ್ಯಾಯ ಭೇದ ಬಗೆತಿಯಲ್ಲ. ಅಪ್ಪ 99 ವೆರೈಟೀಸ್ ದೋಸೆಯಲ್ಲಿ ಹೊಸದಾಗಿ ಒಂದು ವೆರೈಟಿ ಆಡ್ ಆಗಿದೆ, ಭ್ರಷ್ಟಾಚಾರದ ದೋಸೆ ಅಂತ. ಇದು ಆ ದೋಸೆ. ಅಯ್ಯೋ ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮತ್ತಿನ್ನೇನ್ ಮಾಡ್ಲಿ? ನಾನು ಹೇಳೋದು ನೀವು ಕೇಳಲ್ಲ, ನೀವು ಹೇಳೋದು ನನ್ನ ಕೈಲಿ ಒಪ್ಕೊಳಕ್ಕಾಗಲ್ಲ. ನಾನು ಸತ್ಯ ನ್ಯಾಯ ನೀತಿ ಧರ್ಮದ ದಾರಿಯಲ್ಲಿ ನಡೆಯೋನು. ನನಗೆ ಗಟ್ಟು ಮಿಕ್ಸಿಲಿ ಮಾಡಿರೋ ದೋಸೆ ಬೇಡ ಬೇಡ. ನಿಂತ್ಕೊಳ್ರಿ. ಮಿಕ್ಸಿ ಕೆಟ್ಟೋಗಿದೆ ಅಂತ ನಾನು ಅಷ್ಟು ಸಲ ಬಡ್ಕೋತಾ ಇದ್ರು, ನೀವು ಹೊಸ ಮಿಕ್ಸಿ ತಂದ್ರೇನ್ರಿ? ಹೋಗ್ಲಿ, ಏನಾಯ್ತು ಏನ್ ಮಾಡೋಣ ಅಂತ ಮಾತುಗಾದ್ರೂ ಕೇಳಿದ್ರಾ? ಇಲ್ಲ. ಈಗ ಮಿಕ್ಸಿ ತಾನಾಗೇ ಬಂದಿದೆ ಅಂತ ಅಂದ್ರು ಅದು ಬೇಡ ಅಂತಿದ್ದೀರಲ್ಲ ನೀವು. ರೀ ಪ್ರತಿದಿನ ನೀವು ಹೀಗೆ ನಂಗೆ ತಿಂಡಿ ಬೇಡ ಊಟ ಬೇಡ ಅಂತ ಹೋಗ್ತಾನೆ ಇದ್ರೆ ಹಸ್ಕೊಂಡೇ ಇರ್ಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ನೋಡು, ನಾನು ನ್ಯಾಯವಾಗಿದ್ರೆ, ನನ್ನ ಮನಸ್ಸಲ್ಲಿ ಕಲ್ಮಶ ಅನ್ನೋದು ಇಲ್ಲ ಅನ್ನೋದೇ ಆದ್ರೆ, ನೀವುಗಳು ಮಾಡ್ತಾ ಇರೋದು ತಪ್ಪು ಅನ್ನೋದೇ ಆದ್ರೆ, ಇವತ್ತು ಭಗವಂತ ಯಾವ್ದಾದ್ರೂ ಒಂದು ರೂಪದಲ್ಲಿ ಬಂದು ನನ್ಗೆ ಅನ್ನ ಕೊಡ್ತಾನೆ. ಬರ್ದಿಟ್ಕೊ. ಅಪ್ಪ, ಏನಮ್ಮ? ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಿದ್ರು, ತಗೋ. ನೋಡಿದ್ಯಾ, ಈಗಲಾದ್ರೂ ಗೊತ್ತಾಯ್ತಾ ನಾನು ಸರಿಯಾದ ದಾರಿಲಿ ಇದ್ದೀನಿ ಅಂತ? ಆ ಭಗವಂತ ನನಗೆ ಹಸ್ಕೊಂಡು ಹೋಗೋದಕ್ಕೂ ಬಿಡಲಿಲ್ಲ. ತಗೊಳ್ಳಿ, ಪ್ರಸಾದ ತಿಂದು ಒಳ್ಳೆ ಯೋಚನೆ ಮಾಡಿ, ಎಲ್ಲ ಒಳ್ಳೆಯದೇ ಆಗತ್ತೆ. ಪ್ರಸಾದ ಎಷ್ಟು ರುಚಿಯಾಗಿದೆ. ಅಡ್ಡದಾರಿಯಲ್ಲಿ ಸಿಗೋ ತುಪ್ಪದನ್ನ ತಿನ್ನೋದಕ್ಕಿಂತ ಸರಿ ದಾರಿಯಲ್ಲಿ ಸಿಗೋ ತುಪ್ಪನ್ನ ಅಲ್ಲಿ. ಇದೇನಿದು? ನಮ್ಮ ಏರಿಯಾದವರೆಲ್ಲ ಎಲ್ಲೋ ಹೋಗ್ತಿರೋ ಆಗಿದೆಯಲ್ಲ. ಸರ್ ನಮಸ್ತೆ. 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 ನಿಮ್ಮ ಮನೇಲಿ ಯಾರಾದರೂ ವಯಸ್ಸಾಗಿರೋರು ಇದ್ದಾರಾ? ಯಾಕೆ ಮೇಡಮ್, ಪೋಲಿಯೋ ಡ್ರಾಪ್ಸ್ ಹಾಕ್ಸ್ತೀರಾ? ಸರ್ ಅದು ಮಕ್ಕಳಿಗಲ್ವಾ ಸರ್? ವಯಸ್ಸಾದವರು ಕೂಡ ಮಕ್ಕಳ ಸಮಾನನೇ ಅಲ್ವಾ ಮೇಡಮ್?
ಇವನು ಯಾರೋ ಚೇಳು ಥರ ಆಡ್ತಾನೆ. ಸರ್ ಅದು ಹಾಗಲ್ಲ, ನಿಮ್ಮ ಮನೇಲಿ ಯಾರಾದರೂ ಸೀನಿಯರ್ ಸಿಟಿಸನ್ ಇದ್ದರೆ ಕಳಿಸ್ತೀರಾ? ಕಳ್ಸಕ್ಕೆ ಅದೇನಾದರೂ ಮೆಸೇಜಾ ಮೇಡಮ್? ಪಾಪ ನಮ್ಮಪ್ಪ. ಸರ್ ತಪ್ಪು ತಿಳ್ಕೊಬೇಡಿ, ನಮ್ಮ ಕುಕ್ಕರ್ ಪಕ್ಷದ ಕಡೆಯಿಂದ ಈ ಏರಿಯಾದಲ್ಲಿ ಏಜ್ ಆಗಿರೋರ್ನೆಲ್ಲ ಕಾಶಿ ಯಾತ್ರೆ ಕರ್ಕೊಂಡು ಹೋಗ್ತಿದ್ದೀವಿ, ಅದಕ್ಕೆ ಕೇಳಿದೆ. ಕಾಶಿ ವಿಶ್ವನಾಥ ಆದಷ್ಟು ಬೇಗ ನಮ್ಮೆಲ್ಲರನ್ನೂ ನಿನ್ನ ಸನ್ನಿಧಾನಕ್ಕೆ ಕರೆಸ್ಕೋ. ಸರ್ ಸರ್ ಏನು ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ. ನಿಮ್ಮ ತಂದೆನ ಕಾಶಿ ಯಾತ್ರೆ ಕಳಿಸ್ಕೊಡ್ತೀರಾ ಅಲ್ವಾ? ಹೋದ ಸಲನೂ ಕರ್ಕೊಂಡು ಹೋಗೋಕ್ಕಾಗಿರ್ಲಿಲ್ಲ. ಇವಾಗ ಇವರೇ ಕರಿತಾ ಇದ್ದಾರೆ. ಅಪ್ಪನಿಗೆ ಕಾಶಿ ವಿಶ್ವನಾಥನ್ನ ನೋಡಲೇಬೇಕು ಅಂತ ತುಂಬ ಆಸೆ ಇದೆ. ಏನು ಮಾಡಲಿ? ಸರ್ ಊಟ ತಿಂಡಿ ಉಳ್ಕೊಳಕ್ಕೆ ಎಲ್ಲ ವ್ಯವಸ್ಥೆ ಫ್ರೀ ಇದೆ, ಕಳಿಸ್ಕೊಡಿ ಸರ್. ಇಲ್ಲ ಇಲ್ಲ, ಇವ್ರು ಕರ್ಕೊಂಡು ಹೋಗ್ತಾ ಇರೋದು ಎಲೆಕ್ಷನ್ಗೋಸ್ಕರ. ನಾನು ಖಂಡಿತ ಕಳ್ಸ್ಕೊಡೋದಿಲ್ಲ. ಇಲ್ಲ ಮೇಡಮ್, ಕಳ್ಸೋಕ್ಕಾಗೋದಿಲ್ಲ. ಯಾಕೆ ಸರ್? ಯಾಕೆ ಏನು ಅಂತ ಎಲ್ಲ ದಯವಿಟ್ಟು ಕಾರಣ ಕೇಳಬೇಡಿ, ಹೇಳೋಕ್ಕಾಗೋದಿಲ್ಲ. ತಾವು ಹೊರಡಿ. ಹ್ಯಾಪಿ ಜರ್ನಿ. ಸರಿ ಸರ್. ಶಿವಪ್ಪನ ಯಾಕ್ರಿ ಹಂಗ್ ಮಾಡಿದ್ರಿ? ಕಳಿಸ್ಬೋದಿತ್ತಲ್ರಿ. ನಿಮ್ಮ ಅಪ್ಪವರು ಎಷ್ಟು ವರ್ಷದಿಂದ ಕಾಶಿ ಯಾತ್ರೆಗೆ ಹೋಗ್ಬೇಕಂತ ನಾಕತ್ಯಾರ. ಕಾಶಿ ಕರ್ಕೊಂಡು ಹೋಗ್ತಾರೆ, ದೇವ್ರ ಮುಂದೆ ನಿಲ್ಲಿಸ್ತಾರೆ. ದೇವ್ರ ಮುಂದೆ ನಿಲ್ಲಿಸ್ಬಿಟ್ಟು ನಮ್ಮ ಪಕ್ಷಕ್ಕೆ ವೋಟ್ ಹಾಕಿ ಅಂತ ಪ್ರಮಾಣ ಮಾಡಿಸ್ಕೋತಾರೆ. ಇದು ಅವ್ರ ಸ್ಕೀಮು. ಅದರ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಕಷ್ಟ ಆದ್ರೂ ಪರವಾಗಿಲ್ಲ, ನಾನೇ ದುಡಿತೀನಿ, ನಮ್ಮಪ್ಪನ ಕಾಶಿ ಯಾತ್ರೆಗೆ ಕರ್ಕೊಂಡು ಹೋಗ್ತೀನಿ ಹೊರತು ಇಂಥ ಆಮಿಷಗಳಿಗೆಲ್ಲ ನಾನು ತಲೆ ಬಾಗೋದಿಲ್ಲ. ಇದು ಅನ್ಯಾಯ, ಅನೀತಿ, ಅಧರ್ಮ. ಸಾಕು. ಅಧಮ ಅಧಮ. ಅಲ್ಲೋ ಅಣ್ಣ, ಈ ಶಿವಪ್ಪಣ್ಣ ಅವರೂ ಹೋಗಂಗಿಲ್ಲ, ಮನೆಯಾಗಿರೋರ್ನು ಕಳಿಸ್ರಿ ನಾವು ಕರ್ಕೊಂಡು ಹೋಗಿ ಬರ್ತೀವಿ ಅಂದ್ರೆ ಅದನ್ನೂ ಮಾಡಂಗಿಲ್ಲ. ಇಷ್ಟೊಂದು ನಿಷ್ಠೆ ಇದ್ರೆ ಬಹಳ ಕಷ್ಟಪ್ಪ ತಮ್ಮ. ಎಲ್ಲರೂ ನಮ್ಮಂಗ ಸಿಕ್ಕ ಅವಕಾಶನ ಸದುಪಯೋಗ ಪಡಿಸ್ಕೋಬೇಕಲ್ಲ. ಸೌದತ್ತಿಯಲ್ಲವಾ? ಶಿವು ತಾಜಾ ಖಬರ್. ನಾನು ವಾಕಿಂಗ್ ಹೋಗ್ಬೇಕಾದ್ರೆ ಕುಕ್ಕರ್ ಪಕ್ಷದವ್ರು ಬಂದಿದ್ರು. ನಮ್ಮಂತ ಸೀನಿಯರ್ ಸಿಟಿಸನ್ಸ್ಗೆ ಸ್ಪೆಷಲ್ ವಾಕಿಂಗ್ ಟ್ರಕ್ ಮಾಡಿಸ್ಕೊಡ್ತಂತೆ. ಆಮೇಲೆ ವಾಕಿಂಗ್ ಮಾಡಿ ಸುಸ್ತಾದವ್ರಿಗೆ ವಿಶ್ರಾಂತಿ ತಗೊಳಕ್ಕೆ 2-3 ರೂಮ್ ಕಟ್ಸ್ಕೊಡ್ತಾರಂತೆ. ಕಟ್ಸ್ಕೊಡ್ತಾರೆ. ಈ ಕುಕ್ಕರ್ ಪಕ್ಷದವ್ರ ಬಗ್ಗೆ ನನಗೆ ಗೊತ್ತಿಲ್ವಾ? ಅವರು ತಂಬೇಳೆ ಮಾತ್ರ ಬೇಯಿಸ್ಕೊತಾ ಇದ್ದಾರೆ. ಎಲೆಕ್ಷನ್ ಟೈಮ್ ಅಲ್ವಾ, ಅದಕ್ಕೆ ಅದು ಕಟ್ಸ್ಕೊಡ್ತೀವಿ, ಇದು ಕಟ್ಸ್ಕೊಡ್ತೀವಿ ಅಂತ ನಿಮಗೆ ಸುಳ್ಳು ಹೇಳಿ ಸುಣ್ಣ ಬಳಿದು ಕಳಿಸಿದ್ದಾರೆ. ಎಲೆಕ್ಷನ್ ಮುಗಿಲಿ, ಆಮೇಲೆ ಅವ್ರ ಕುಕ್ಕರ್ ವಿಜಿಲ್ಲು ಹೊಡೆಯಲ್ಲ, ಬೇಳೆನೂ ಬೇಯಲ್ಲ. ಬೇಳೆ ಬೇಕು ಮಾಮಾ? ಬೇಳೆ ಅಲ್ಲ, ಅನ್ನಕ್ಕಿಟ್ಟಿದ್ದೆ. ಅಪ್ಪ, ಎಲೆಕ್ಷನ್ ಆದ್ಮೇಲೆ ಜನ ಮಾತಾಡಕ್ ಆಗೋದಿಲ್ಲ. ಯಾಕೆ ಹೇಳೋ? ಅವ್ರು ಕೊಟ್ಟಿರೋ ಕುಕ್ಕರು, ಮಿಕ್ಸಿ, ಫ್ಯಾನ್ ಎಲ್ಲ ಇಸ್ಕೊಂಡಿರ್ತಾರಲ್ಲ, ಆ ದರ್ದಿಗೆ ಬಾಯಿ ಮುಚ್ಕೊಂಡಿರ್ಬೇಕಷ್ಟೇ. ಅಲ್ವೋ? ತೋಟದಲ್ಲಿರೋ ಮಾವಿನ ಹಣ್ಣಿಗೆ ಕಲ್ಲು ಹೊಡೆದ್ರೆ ತಪ್ಪಾಗತ್ತೆ. ಅದೇ ರಸ್ತೆ ಪಕ್ಕದಲ್ಲಿರೋ ಮಾವಿನ ಮರದಿಂದ ಹಣ್ಣುಗಳು ಬಿದ್ದಾಗ ಅದನ್ನ ತಿಂದ ಹೋದ್ರೆ ಏನಂತಾರೆ? ದಟ ಮುಟ್ಟಾಳ ಅಂತಾರೆ. ಅಪ್ಪ, ಏನಪ್ಪ? ರಾಜಕಾರಣಿಗೆ ಫ್ಯಾನ್ ಆಗಿ ಓಟ್ ಹಾಕ್ಬೇಕೆ ಹೊರತು ರಾಜಕಾರಣಿ ಫ್ಯಾನ್ ಕೊಟ್ಟ ಅಂತ ಓಟ್ ಹಾಕ್ಬಾರ್ದು. ಒಬ್ಬ ನಾಯಕ ತಾನು ಕೊಟ್ಟ ಮಾತನ್ನ ಉಳಿಸ್ಕೊಂಡಲ್ಲ ಅಂತ ಓಟ್ ಹಾಕ್ಬೇಕೆ ಹೊರತು ನಾವು ಮಾತು ಕೊಟ್ಟಿದ್ದೀವಲ್ಲ ಅಂತ ಓಟ್ ಹಾಕ್ಬಾರ್ದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ರಾಜಕಾರಣಿ ಮಾಡಿರೋ ಅಚೀವ್ಮೆಂಟ್ಸ್ಗೆ ಓಟ್ ಹಾಕ್ಬೇಕೆ ಹೊರತು ಅವನು ಮಾಡಿರೋ ಅರೇಂಜ್ಮೆಂಟ್ಸ್ಗಲ್ಲ. ಡೂ ಯು ಅಂಡರ್ಸ್ಟ್ಯಾಂಡ್? ಫಸ್ಟ್ ಐ ವಿಲ್ ಸ್ಟ್ಯಾಂಡ್. ಓಕೆ. ಈಗ ನಿನ್ನ ಚಡ್ಡಿ ಯಾಕೆ ಸೇಲ್ಸ್ ಆಗ್ತಿಲ್ಲ ಅನ್ನೋದು ಅಂಡರ್ಸ್ಟ್ಯಾಂಡ್ ಆಯ್ತು. ಅಂಡರ್ಸ್ಟ್ಯಾಂಡ್ ಆಯ್ತು. ಅಪ್ಪ, ಡ್ಯಾಡಿ, ನನ್ನ ಪಿತಾಜಿ, ಓ ಛೆ, ಯಾವ ಭಾಷೆಯಲ್ಲಿ ಕೂಗಿದ್ರು ತಿರುಗ್ತಾ ಇಲ್ವಲ್ಲ? ರೀ, ಇವತ್ತು ಹಾಲಿನ ಸೋಮಣ್ಣ ಬಂದಿಲ್ಲ. ಹೋಗಿ ಪವ್ಯ ಬಸ್ಸಿನ ಬೇಕ್ರಿನಲ್ಲಿ ಅರ್ಧ ಲೀಟರ್ ಹಾಲು ತಗೊಂಬಂದ್ಬಿಡಿ. ಕೇಸರಿ ಬಣ್ಣದ್ದೇ ತನ್ನಿ, ಯಾಕೆಂದ್ರೆ ಹಾಲು ಸ್ವಲ್ಪ ಗಟ್ಟಿ ಇರುತ್ತೆ. ನೀಲಿ ಬಣ್ಣನೇ ತರ್ತೀನಿ, ರೇಟು ಕಮ್ಮಿ ಇರುತ್ತೆ. ತಮ್ಮ ಏನ ರೆಡಿ ಏನಪ್ಪ? ಈ ಸದ್ಯ ಫ್ಯಾನ್ ಪಕ್ಷದವ್ರು ಬರ್ತಾರ. ಅವ್ರು ಫ್ಯಾನ್ ಪಕ್ಷದವ್ರಲ್ಲ, ಕುರ್ಚಿ ಪಕ್ಷದವ್ರು. ಕುಲ್ಲ ಹೋಗಿ ತಗೊಂಬರ್ಲಿ. ಏನ್ರ ಇದು ನಿಮ್ದು? ಹಾಲು ಕೇಳಕ್ ಬಂದ್ರೆ ಹಾಲ ಮಾಡಿಸ್ತಾ ಇದೀರಾ? ನಮ್ ಬಿಸ್ನೆಸ್ ಆಗ ಸುಮ್ಮನೆ ಬಂದು ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದು 5 ವರ್ಷಕ್ಕೊಮ್ಮೆ ಬರೋ ಸೀಸನ್ ಅದ. ಸೀಸನ್ ಅದ. ಓ ಅಪ್ಪ, ನಿಮ್ ನಾಟಕ ಆಮೇಲೆ ಮುಂದುವರಿಸಿ, ಮೊದ್ಲಂಗ ಒಂಚೂರು ಹಾಲು ಕೊಡಿ. ಸೋಪನ ಹಾಲು ಆಮೇಲೆ ತೊಗೊಳಕ್ರೆ ಕೈ ಕಟ್ಟಿ ಬಾಯಿ ಮುಚ್ಚ. ತಮ್ಮಣ್ಣ ಬರತ್ತಾರ. ಹೇ, ದೂರ ಮಾಡ್ಕೊಡ್ರು. ಇಬ್ರು ಹೆಸರೇನು? ಇವರು
ಏನ್ಪಾ ಭವ್ಯ ಏನ್ಪಾ ಭವ್ಯ ಚೆನ್ನಾಗಿದ್ಯಾನ? ನಾನು ಬಸ್ಸಾರಿ. ಓ ನೀನ್ ಬಸ್ಸೇನಾ? ಚಲೋ ಇದೆಯಾ? ಚಲೋ ಇದೆಯಾ? ನಾ ಪವ್ಯ ರೀ. ಏ ಪವ್ಯ ಚಲೋ ಇದೆಯಾ? ಸಾವ್ಕಾರ ನೀವಿಷ್ಟು ದೊಡ್ಡ ಮಂದಿ ಆದ್ರೂ ನಮ್ಮಿಬ್ಬರ ಹೆಸರನ್ನ ಎಷ್ಟು ಚಲೋ ತಂಗ ನೆನ್ಪಿಟ್ಕೊಂಡಿರಲ್ರಿ. ನೀವು ಗೆಲ್ಲಬೇಕ್ರಿ, ನಾವು ಗೆಲ್ಲಿಸ್ತೀವ್ರಿ. ನಿಮ್ಮ ಆಶೀರ್ವಾದ ಇದ್ರೆ ಕುರ್ಚಿ ಪಕ್ಷಕ್ಕೆ, ಕುರ್ಚಿ ಪಕ್ಷಕ್ಕೆ, ಕುರ್ಚಿಗೆ ಹಾಕಿರಿ. ಎಲೆಕ್ಷನ್ ಮುಂಚೆ ಆಶೀರ್ವಾದ, ಎಲೆಕ್ಷನ್ ಆದ್ಮೇಲೆ ಬರೀ ವಿವಾದ.